ಸಚಿವ ಸಂಪುಟ ವಿಸ್ತರಣೆಗೆ 108 ವಿಘ್ನಗಳು ಎದುರಾಗ್ತಾನೆ ಇದ್ದಾವೆ. ಯಾವುದೋ ಒಂದು ಕಾರಣಕ್ಕೆ ಮುಂದೆ ಹೋಗ್ತಾ ಇದೆ. ಕಳೆದ 4 ದಿನಗಳಿಂದ ರಾಜ್ಯದ ನಾಯಕರು ದೆಹಲಿಯಲ್ಲಿದ್ದಾರೆ. ಬಟ್ ಹೈಕಮಾಂಡ್ ಅವರಿಗೆ ಸಮಯನೇ ಕೊಡ್ತಾ ಇಲ್ಲ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ, ಅಥವಾ ಸಚಿವ ಸಂಪುಟ ವಿಸ್ತರಣೆಗೆ ಒಪ್ಪಿಗೆ ಕೂಡ ಕೊಡ್ತಾ ಇಲ್ಲ. ನೋಡಿ, ಸಚಿವ ಸಂಪುಟ ವಿಸ್ತರಣೆಗೆ 108 ವಿಘ್ನ ಎದುರಾಗ್ತಾ ಇದ್ದಾವೆ. ರಾಹುಲ್ ಭೇಟಿಗೆ ಕಾದು ಸುಸ್ತಾಗಿದ್ದಾರೆ ಕೈ ನಾಯಕರು. 3-4 ದಿನದಿಂದ ದೆಹಲಿಯಲ್ಲೇ ಡಿಕೆಶಿ ಸಿದ್ದು ವಾಸ್ತವ್ಯವನ್ನು ಹೂಡಿದ್ದಾರೆ. ರಾಜ್ಯ ನಾಯಕರನ್ನ ಭೇಟಿ ಆಗ್ತಾನೆ ಇಲ್ಲ ರಾಹುಲ್ ಗಾಂಧಿ. ನೀಟ್ ಹೋರಾಟ ಕಲಾಪದ ಹಿನ್ನೆಲೆ ರಾಹುಲ್ ಫುಲ್ ಬ್ಯುಸಿಯಾಗಿದ್ದಾರೆ. ನಿನ್ನೆ ಖರ್ಗೆ ನಿವಾಸದಲ್ಲಿ ಸಭೆ ನಿಗದಿಯಾಗಿತ್ತು, ಅದು ಕ್ಯಾನ್ಸಲ್ ಆಯಿತು. ಇಂದು ಕೈ ನಾಯಕರ ಭೇಟಿಗೆ ಸಿಗ್ತಾರಾ ರಾಹುಲ್ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ರಾಹುಲ್ ಸಿಗದಿದ್ರೆ ಸಂಪುಟ ಸರ್ಕಸ್ ಮತ್ತೆ ಮುಂದೂಡಿಕೆ ಆಗುತ್ತೆ. ಎಸ್ ವೀಕ್ಷಕರೇ, ನೋಡಿ, ಕಳೆದ 14 ದಿವಸಗಳಿಂದ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ದೆಹಲಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸಚಿವಾಕಾಂಕ್ಷಿಗಳು ಕಾಯ್ತಾ ಕುಳಿತಿದ್ದಾರೆ ಚಾತಕ ಪಕ್ಷಿಗಳ ಥರ. ನಮಗೆ ಸಿಕ್ಕಿಬಿಡುತ್ತೆ, ನಾವು ಕೂಡ ಲಿಸ್ಟಲ್ಲಿ ಬರ್ತೀವಿ ಅಂತೇಳಿ. ಬಟ್ ಹೈಕಮಾಂಡ್ ಯಾವುದೋ ಒಂದು ಕಾರಣಕ್ಕೆ ಮುಂದೆ ಹೋಗ್ತಾನೆ ಇದೆ. ನೋಡಿ, ದೇಶದಲ್ಲಿ ನೀಟ್ ಹಗರಣದಲ್ಲಿ ಏನು ಪ್ರೊಟೆಸ್ಟ್ ನಡೀತು, ಆ ಕಾರಣಕ್ಕೆ ಸ್ವಲ್ಪ ದಿನ ಮುಂದೆ ಹೋಯಿತು. ಅದಾದ ಮೇಲೆ ನೀಟನ್ನೇ ಇಟ್ಕೊಂಡು ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿದಿನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಹೇಗೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಫುಲ್ ಬ್ಯುಸಿಯಾಗಿದ್ದಾರೆ ಅವರು. ನೀವು ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ರಾಹುಲ್ ಗಾಂಧಿ ಪಟ್ಟನ್ನು ಹಿಡಿದು ಕುಳಿತಿದ್ದಾರೆ. ಅದರಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಈ ಕಾರಣಕ್ಕೋಸ್ಕರ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಏನಿದೆ ಅದು ಆಗ್ತಾ ಇಲ್ಲ, ಮುಂದೂಡಿಕೆ ಆಗ್ತಾ ಇದೆ. ಇವತ್ತಾಗುತ್ತೆ, ನಾಳೆ ಆಗುತ್ತೆ, 8 ಗಂಟೆಗೆ ಮೀಟಿಂಗ್ ಇದೆ, ಸಂಜೆ 4 ಗಂಟೆಗೆ ಮೀಟಿಂಗ್ ಇದೆ, ಹೀಗೆ ಮುಂದೂಡಿಕೆನೇ ಆಗ್ತಾ ಇದೆ. ಯಾವುದೋ ಒಂದು ವಿಘ್ನದಿಂದ ಮುಂದೂಡಿಕೆ ಆಗ್ತಾನೇ ಇದೆ. ಸೊ ಇವತ್ತು ಮತ್ತೆ 2 ಗಂಟೆಗೆ ಮೀಟಿಂಗನ್ನು ಕರೆದಿದ್ದಾರೆ ಹೈಕಮಾಂಡ್ನವರು. ಆ ಮೀಟಿಂಗ್ ಆಗುತ್ತಾ ಅಥವಾ ಮುಂದೆ ಹೋಗುತ್ತಾ ಅನ್ನುವಂಥ ದೊಡ್ಡ ಪ್ರಶ್ನೆಗಳಿದ್ದಾವೆ. ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರಿಗೆ ಸಿಕ್ಕರೆ ದೇವರು ಸಿಕ್ಕಂತಾಗಿ ಹೋಗಿದೆ. ಅವರಿಗೆ ಕಾದು ಸಾಕೋಗಿದೆ ಹೈಕಮಾಂಡ್ ನಾಯಕರಿಗೆ, ರಾಜ್ಯ ನಾಯಕರು. ಯಾಕಂತ ಹೇಳಿದ್ರೆ ಕಳೆದ 15 ದಿವಸಗಳಿಂದ ಈ ಚರ್ಚೆ ನಡೀತಾ ಇದೆ. ಕಳೆದ 4 ದಿವಸಗಳಿಂದ ದೆಹಲಿಯಲ್ಲೇ ಕೂತಿದ್ದಾರೆ ರಾಜ್ಯ ನಾಯಕರು. ಆದರೂ ಕೂಡ ಹೈಕಮಾಂಡ್ ಇವ್ರಿಗೆ ಸಿಗ್ತಾ ಇಲ್ಲ. ರಾಜ್ಯದ ಬಗ್ಗೆ ಹೈಕಮಾಂಡ್ ಚಿಂತೆನೇ ಮಾಡ್ತಾ ಇಲ್ಲ. ಸೊ ನೋಡಿ, 20 ಸ್ಥಾನಗಳನ್ನು ತುಂಬಿಸಬೇಕು. 20 ಸ್ಥಾನಗಳ ತುಂಬಿಸೋದಕ್ಕೆ 40ಕ್ಕೂ ಅಧಿಕ ಶಾಸಕರ ಪಟ್ಟಿಯ ಒಂದು ಲಿಸ್ಟನ್ನು ಹೈಕಮಾಂಡ್ ಎದುರುಗಡೆ ಇಟ್ಟಿದ್ದಾರೆ. ಹೈಕಮಾಂಡ್ ಆ ಲಿಸ್ಟನ್ನು ಒಪ್ಕೊಳ್ತಾ ಇರಲಿಲ್ಲ. ಫಸ್ಟು ಇವರನ್ನ ಚೇಂಜ್ ಮಾಡಿ ಯಾಕಂತ ಹೇಳಿದ್ರೆ ಅವರು ಈ ಪ್ರದೇಶದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಸಮುದಾಯ ಆಧಾರದ ಮೇಲೆ, ಇದರ ಒಂದು ಆಧಾರದ ಮೇಲೆ ಕೊಡೋಣ ಮತ್ತು ಹಲವು ಹೊಸಬರನ್ನೇ ಸಂಪುಟದಲ್ಲಿ ಸೇರಿಸ್ಕೊಳ್ಳೋಣ, ಹಳಬರನ್ನ ಕಡಿಮೆ ಮಾಡೋಣ. ಡಿಕೆ ಸಂಪುಟ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು, ಆಕ್ಟಿವ್ ಆಗಿರಬೇಕು, ಎಲ್ಲ ಸಚಿವರು ರಾಜ್ಯವನ್ನು ತಿರುಗಾಡಿ ಅವರು ಕೆಲಸವನ್ನು ಮಾಡಬೇಕು. ಈ ರೀತಿಯ ಒಂದು ಕಲ್ಪನೆಯನ್ನು ಇಟ್ಕೊಂಡು ಸಚಿವ ಸಂಪುಟ ವಿಸ್ತರಣೆ ಮಾಡುವುದಕ್ಕೆ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿತ್ತು. ಡಿ ಕೆ ಶಿವಕುಮಾರ್ ಅವರ ನಿರ್ಧಾರವೂ ಅದೇ ಆಗಿತ್ತು ಅನ್ನುವಂಥ ಮಾಹಿತಿಗಳಿದ್ವು. ಬಟ್ ಫೈನಲ್ ಒಂದು ಡಿಸಿಷನ್ ಬೇಕು, ಫೈನಲ್ ಅವರು ಅನುಮತಿ ಕೊಡಬೇಕು, ಅದು ಕೊಡ್ತಾ ಇಲ್ಲ ಕಾಂಗ್ರೆಸ್ ನಾಯಕರು. ಅದಕ್ಕೋಸ್ಕರ ರಾಜ್ಯ ನಾಯಕರು ದೆಹಲಿಯಲ್ಲೇ ಇದ್ದಾರೆ. ಇವತ್ತಿನ ಸಭೆ ಏನು ಮಧ್ಯಾಹ್ನ ಡಿಸೈಡ್ ಆಗಿದೆ, ಅದು ಆಗುತ್ತಾ ಇಲ್ವಾ ಅನ್ನೋಂಥ ದೊಡ್ಡ ಪ್ರಶ್ನೆಗಳಿದ್ದಾವೆ. ನೋಡ್ಬೇಕೇನಾಗುತ್ತೆ ಅಂತೇಳಿ. ಎಸ್ ವೀಕ್ಷಕರೇ, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ ನನಗೆ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಎಸ್ ಹರ್ಷವರ್ಧನ, ನೋಡಿ, ಕಳೆದ 4 ದಿವಸಗಳಿಂದ ರಾಜ್ಯದ ನಾಯಕರು ದೆಹಲಿಯಲ್ಲೇ ಕೂತಿದ್ದಾರೆ ಹೈಕಮಾಂಡ್ ಭೇಟಿಗೋಸ್ಕರ. ಬಟ್ ಹೈಕಮಾಂಡ್ ಭೇಟಿ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಫುಲ್ ಬ್ಯುಸಿ ಆಗಿದ್ದಾರೆ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಮಹದೇವ್? ಏನು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂತಹದ್ದು ನಾಳೆ ಬಾ ಅನ್ನುವಂತಹ ಆಟ ಆಗಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ರಾಜ್ಯ ನಾಯಕರು ಕಾದು ಒಂಥರ ಬೇಸತ್ತೋಗಿದ್ದಾರೆ. ಇಲ್ಲಿ ಕಳೆದ 3-4 ದಿನಗಳಿಂದ ದೆಹಲಿಯಲ್ಲಿ ಒಂದು ರೀತಿಯಾದಂತಹ ಮ್ಯಾರಥಾನ್ ಸಭೆಗಳು ನಡೀತಾವೆ. ಸಚಿವ ಸಂಪುಟ ವಿಸ್ತರಣೆ ಇವಾಗ ಆಗ್ಬಿಡುತ್ತೆ, ಅವಾಗ ಆಗ್ಬಿಡುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾನೆ ಇದಾವೆ. ಆದ್ರೆ ಅದಕ್ಕೆ ಮುಹೂರ್ತ ಮಾತ್ರ ಕೂಡಿ ಬರ್ತಿಲ್ಲ. ಏನೋ ಸೋಮವಾರ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಎಲ್ಲಾ ನಾಯಕರು ದೆಹಲಿಗೆ ಹೋಗಿದ್ರು. ಅವ್ರ ಜೊತೆ ಒಂದಷ್ಟು ಜನ ಶಾಸಕರು ಸಹ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಆಕಾಂಕ್ಷೆಯಲ್ಲಿ, ಖುಷಿಯಲ್ಲಿ ದೆಹಲಿಗೆ ಹೋಗಿದ್ರು. ಆದ್ರೆ ಸೋಮವಾರದಿಂದ ಇವತ್ತು ಗುರುವಾರ 4 ದಿವಸ ಆಗ್ತಾ ಇದೆ. 4 ದಿವಸದಿಂದ ಒಂದು ಕಾಯುವ ಪ್ರಕ್ರಿಯೆ ಮುಂದುವರಿಯುತ್ತೆ ಹೊರತು ಗುಡ್ ನ್ಯೂಸ್ ಮಾತ್ರ ಅಲ್ಲಿಂದ ಸಿಗ್ತಾನೆ ಇಲ್ಲ. ರಾಹುಲ್ ಗಾಂಧಿ ಅವರು ಏನೋ ಇವಾಗ ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ, ಅದಾದ್ಮೇಲೆ ಇನ್ನೊಂದು ಅವರ್ ಆದ್ಮೇಲೆ ಇವತ್ತು ಮೀಟಿಂಗ್ ಆಗೋಲ್ಲ, ನಾಳೆ ಮಾಡೋಣ ಅಂತಾರೆ.
ಇದೇ ರೀತಿಯಾದಂತಹ ಚಟುವಟಿಕೆಗಳು 4 ದಿನದಿಂದ ಸತತವಾಗಿ ನಡೀತಾನೆ ಇದ್ದಾವೆ. ಏನು ಕಳೆದ ವಾರ ಸಚಿವ ಸಂಪುಟ ವಿಸ್ತರಣೆ ಆಗೇ ಹೋಯ್ತು ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ದು. ಆಗ ನೀಟ್ ವಿಚಾರ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರಿಗೆ ತಲೆನೋವಾಯಿತು. ಅದರ ಹೋರಾಟದಲ್ಲಿದ್ರು, ರಾಜ್ಯದ ನಾಯಕರು ಅದರಲ್ಲಿ ಭಾಗಿಯಾಗಿದ್ರು. ಓಕೆ, ಆಲ್ ರೈಟ್, ಅದು ಮುಗೀತು. ಅದಾದ್ಮೇಲೆ ಸಹ ಈ ವಾರ ಆದ್ರೂ ಆಗೇ ಆಗುತ್ತೆ, ಸೋಮವಾರ ಫಿಕ್ಸ್ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ದು. ಸೋಮವಾರನೂ ಮುಗೀತು, ಮಂಗಳವಾರ ಆಯ್ತು, ಬುಧವಾರ ಆಯ್ತು, ಗುರುವಾರಕ್ಕೆ ಬಂದು ನಿಂತಿದೆ. ಈಗ ಇವತ್ತು ಸಂಜೆ 4 ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಒಂದು ಸಭೆಯನ್ನ ಫಿಕ್ಸ್ ಮಾಡಲಾಗಿದೆ. ಈ ಸಭೆಯಲ್ಲಿ ಅಂತಿಮವಾದ ಪಟ್ಟಿ ಫೈನಲ್ ಆಗೇ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಆದ್ರೆ ಇಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ವಿಚಾರ ನಾವು ಗಮನಿಸಿದಾದ್ರೆ, ಇವತ್ತಿನ ಸಭೆಯಲ್ಲಿ ಏನು ಕಳೆದ 3 ದಿನಗಳ ಹಿಂದೆ ರಾಜ್ಯದ ನಾಯಕರು ಹಾಗೂ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್ ಸೇರಿದಂತೆ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಒಂದು ಪಟ್ಟಿಯನ್ನ ಫೈನಲ್ ಮಾಡಲಾಗಿತ್ತು. ಅದರಲ್ಲಿ 18 ಜನ ಸಚಿವರನ್ನ ಫೈನಲ್ ಮಾಡಿ ಇವರ 18 ಜನ ಸಚಿವರು ಫೈನಲ್ ಆಗಿದ್ದಾರೆ. ಇನ್ನುಳಿದಂತೆ ಇಬ್ಬರಿಗೆ ಮಾತ್ರ ಅವಕಾಶ ಅನ್ನುವಂತಹ ಮಾತನ್ನ ಹೇಳಲಾಗಿತ್ತು. ಆದ್ರೆ ನಿನ್ನೆಯಿಂದ ಈ ಒಂದು ಪಟ್ಟಿಗೂ ಸಹ ವಿರೋಧ ವ್ಯಕ್ತವಾಗ್ತಾ ಇದೆ. ಏನು 18 ಜನರ ಪಟ್ಟಿಯನ್ನ ಫೈನಲ್ ಮಾಡಿದರೆ ಅದರಲ್ಲಿ 10ಕ್ಕೂ ಹೆಚ್ಚು ಜನ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಲಾಗಿದೆ. ಅದನ್ನ ಚೇಂಜ್ ಮಾಡಲೇಬೇಕು ಅನ್ನುವಂತಹ ಪಟ್ಟನ್ನ ಏನು ಸಿದ್ದರಾಮಯ್ಯ ಹಾಗೂ ಏನು ಬಿ ಕೆ ಹರಿಪ್ರಸಾದ್, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಒಂದಷ್ಟು ಹಿರಿಯ ನಾಯಕರು ಪಟ್ಟಿ ಹಿಡಿದಿದ್ದಾರೆ. ಈ ಹಳೆಯ ಪಟ್ಟಿಯಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಿದ್ದೀರಾ, ಹೊಸ ಮುಖಗಳಿಗೆ ಅವಕಾಶ ಕೊಟ್ರೆ ಮುಂದೆ ಪಕ್ಷ ಸಂಘಟನೆ ಹಾಗೂ ಮುಂದಿನ ಚುನಾವಣೆ ದೃಷ್ಟಿಕೋನದಿಂದ ನಮಗೆ ಹಿನ್ನಡೆಯಾಗುತ್ತೆ ಅನ್ನುವಂತಹ ಸಮಜಾಯಿಷಿಯನ್ನು ಕೊಟ್ಟು ಹಿರಿಯರಿಗೆ ಅವಕಾಶವನ್ನು ಕೊಡಬೇಕು. ಹಿರಿಯರು ಪಕ್ಷದಲ್ಲಿ ಎಲ್ಲವನ್ನೂ ನೋಡ್ಕೊಂಡಿದ್ದಾರೆ. ಅವರು ಪಕ್ಷ ಸಂಘಟನೆ ವಿಚಾರ ಇರಬಹುದು, ಚುನಾವಣೆ ವಿಚಾರ ಇರಬಹುದು, ಎಲ್ಲದರಲ್ಲೂ ಅವರು ಮುಂಚೂಣಿಯಾಗಿರ್ತಾರೆ. ಅವರಿಗೆ ಅವಕಾಶ ಕೊಡಬೇಕು. ಇನ್ನ 1-1.5 ವರ್ಷ ಇದೆ ಚುನಾವಣೆಗೆ. ಈ ಟೈಮಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟು ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಮಾಡಬೇಡಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರು ನಮಗೆ ಹಳೆಯ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ, ಹಳೆಯ ನಾಯಕರು ಒಂದು ರೀತಿಯಂತಹ ಜಿಡ್ಡು ಹಿಡಿದ ಒಂದು ಮನಸ್ಥಿತಿಯನ್ನ ಹೊಂದಿದ್ದಾರೆ. ಅವರು ಪಕ್ಷ ಸಂಘಟನೆ ಇರಬಹುದು, ಅಧಿಕಾರ ಇರಬಹುದು, ಎಲ್ಲದರಲ್ಲೂ ಸಹ ಒಂದು ರೀತಿಯಾದಂತಹ ಏನೋ ತಾತ್ಸಾರ ಮನೋಭಾವ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನನಗೆ ಯುವ ಪಡೆ ಬೇಕು, ಯುವ ಸಮುದಾಯ ಬೇಕು, ಯುವ ಸಮುದಾಯವನ್ನ ಕೊಟ್ಟರೆ ನಾನು ಅದ್ಭುತವಾಗಿ ರಾಜ್ಯವನ್ನ ಮುಂದಡಿಸ್ತೀನಿ ಹಾಗೂ ಮುಂದಿನ ಚುನಾವಣೆಗೆ ಒಳ್ಳೆ ರೀತಿಯಲ್ಲಿ ತಯಾರಿಯನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇದು ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರು ಸೇರಿದಂತೆ ಒಂದಷ್ಟು ಹಿರಿಯರಲ್ಲಿ ಒಂದು ಅಸಮಾಧಾನ, ಒಂದು ಭಿನ್ನಮತಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರದಲ್ಲೂ ಸಹ ಸಾಕಷ್ಟು ಗೊಂದಲ ಇದೆ. ಏನು ಒಂದು ಕಡೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಮತ್ತೊಂದು ಡಿಸಿಎಂ ಬೇಕು ಅನ್ನುವಂತಹ ಮಾತನ್ನ ಕೇಳ್ತಾ ಇದ್ರೆ, ಒಂದು ಅಹಿಂದ ಅಥವಾ ಮುಸ್ಲಿಂ ಸಮುದಾಯಕ್ಕೆ ಅಥವಾ ವಾಲ್ಮೀಕಿಗೆ ಒಂದು ಡಿಸಿಎಂ ಕೊಡಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆಯಿಂದ ಏನೋ ಎಸ್ಸಿ ಬಲಗೈ ಸಮುದಾಯಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ, ಎಡಗೈ ಸಮುದಾಯಕ್ಕೆ ಕೊಡಿ ಅನ್ನುವಂತಹ ಮಾತು ಕೇಳ್ತಾ ಇದ್ದಾರೆ. ಒಂದು ತಳ ಸಮುದಾಯಕ್ಕೂ ಸಹ ಒಂದು ಡಿಸಿಎಂ ಹುದ್ದೆಯನ್ನು ಕೊಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗ ಹೈಕಮಾಂಡ್ ನಾಯಕರು ಪರಮೇಶ್ವರ್ ಸೇರಿದಂತೆ ಇಬ್ಬರಿಗೆ ಒಂದು ಡಿಸಿಎಂ ಸ್ಥಾನವನ್ನು ಕೊಡುವಂತಹ ಒಂದು ಫೈನಲೇಷನ್ ಬಂದಿದ್ರೆ, ಈ ಲಿಂಗಾಯತ ಸಮುದಾಯಕ್ಕೆ ಈಗಾಗಲೇ ಒಂದು ಡಿಸಿಎಂ ಸ್ಥಾನ ಕನ್ಫರ್ಮ್ ಆಗಿದೆ. ಇನ್ನುಳಿದಂತೆ ಒಂದು ಸ್ಥಾನ ಯಾರಿಗೆ ಅನ್ನುವಂತಹ ಒಂದು ಅಲ್ಲಿ ಗೊಂದಲ, ಒಂದು ಭಿನ್ನಮತ ಅಲ್ಲಿ ಶುರುವಾಗಿದೆ. ಒಟ್ಟಾರೆಯಾಗಿ ಇಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಏನು ಹೊಸ ಪಟ್ಟಿಯನ್ನ ಮಾಡಬೇಕಾ, ಹಳೆ ಪಟ್ಟಿಯನ್ನ ಮಾಡಬೇಕಾ, ಮತ್ತೊಂದು ರೀತಿಯಾದಂತಹ ಚರ್ಚೆಯನ್ನ ಮಾಡಿ ಮತ್ತೊಂದು ಪಟ್ಟಿಯನ್ನು ರೆಡಿ ಮಾಡಬೇಕಾ ಅನ್ನುವಂತಹ ಗೊಂದಲ ಮುಂದುವರೆದಿದ್ರೆ, ಇನ್ನು ಡಿಸಿಎಂ ವಿಚಾರದಲ್ಲಿ ಯಾರಿಗೆ ಡಿಸಿಎಂ ಅನ್ನುವಂಥದ್ದು, ಯಾವ ಸಮುದಾಯಕ್ಕೆ ಅನ್ನುವಂಥದ್ದು ಇನ್ನೂ ಫೈನಲ್ ಆಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಡೆಯುವಂತಹ ಸಭೆಯಲ್ಲಿ ಇವೆಲ್ಲವೂ ವಿಚಾರ ಚರ್ಚೆ ಆಗುತ್ತಾ ಅನ್ನುವಂತಹ ಗೊಂದಲವೇ ಇನ್ನೂ ಮುಂದುವರಿಯುತ್ತೆ. ನಮಗೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇವತ್ತು ನಡೆಯುವಂತಹ ಸಭೆಯೂ ಸಹ ಸಕ್ಸಸ್ ಆಗೋದಿಲ್ಲ ಅನ್ನುವಂತಹ ಮಾಹಿತಿಗಳು. ಇವತ್ತು ಸಹ ಸಭೆ ಮುಂದುವರೆದ್ರೆ ರಾಜ್ಯ ನಾಯಕರು, ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಎಲ್ಲರೂ ಸಹ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಇನ್ನ ಮುಂದಿನ ವಾರವೇ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂತಹದ್ದು ಮಾತಿಗೆ ಫೈನಲ್ ಆಗುವಂತಹ ಚಾನ್ಸಸ್ಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದ್ದಾವೆ. ಮಾದೇವ್. ಓಕೆ ಥ್ಯಾಂಕ್ ಯು ಹರ್ಷವರ್ಧನ, ನಿಮ್ಮೆಲ್ಲ ಮಾಹಿತಿಗಾಗಿ.